ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ರಿಗೂ ಸ್ವಾಗತ. ಒಂದು ಸರಳವಾದ ಉಸಿರಾಟದ ತಂತ್ರ ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಬದಲಾಯಿಸಬಲ್ಲದು ಅಂತ ಹೇಳಿದ್ರೆ ನಮ್ಮಕ್ಕಾಗತ್ತಾ? ಅಂದ್ರೆ ನಮ್ಮ ಆರೋಗ್ಯ, ನಮ್ಮ ಯೋಚನಾ ಲಹರಿ, ನಮ್ಮ ಯಶಸ್ಸು ಎಲ್ಲವನ್ನು. ಹೌದು. ಇಂದು ನಮ್ಮ ಮುಂದಿರುವ ಧ್ಯಾನವು ತುಂಬಾ ಸುಲಭ ಅನ್ನೋ ಪುಸ್ತಕದ ಆಯ್ದ ಭಾಗಗಳು ಹೌದು ಸಾಧ್ಯ ಅಂತ ಬಹಳ ದೃಢವಾಗಿ ಹೇಳುತ್ತೆ. ಸೊ ಬನ್ನಿ, ಈ ಪುಸ್ತಕದಲ್ಲಿ ಅಸಲಿಗೆ ಏನಿದೆ ಅಂತ ನೋಡೋಣ. ಖಂಡಿತ. ಈ ಪುಸ್ತಕದ ಅತಿದೊಡ್ಡ ವಿಶೇಷತೆ ಅಂದ್ರೆ ಧ್ಯಾನ ಅನ್ನೋದನ್ನ ಇದೊಂದು ಕಷ್ಟಕರವಾದ ಕೇವಲ ಋಷಿಮುನಿಗಳು ಮಾಡೋ ಕೆಲಸ ಅನ್ನೋ ಭಾವನೆಯಿಂದ ಹೊರತಂದು. ಹೌದು, ಅದೇ ಭಾವನೆ ಇರೋದೇ ಎಲ್ರಿಗೂ. ಇದು ನಿಮ್ಮ ಹಾಗೆ ಸಾಮಾನ್ಯರು ಮಾಡಬಹುದಾದ ಒಂದು ಸರಳ ಪ್ರಕ್ರಿಯೆ ಅಂತ ಹೇಳುತ್ತೆ. ಇದರ ಪ್ರಕಾರ ಧ್ಯಾನಕ್ಕೆ ಯಾವುದೇ ಧರ್ಮ, ದೇವರು ಅಥವಾ ಮಂತ್ರದ ಅವಶ್ಯಕತೆ ಇಲ್ಲ. ಓ, ಇದು ಕೇವಲ ಒಂದು ವೈಜ್ಞಾನಿಕ ವಿಧಾನ. ಸರಿ, ಹಾಗಾದ್ರೆ ಆ ವಿಧಾನದಿಂದಲೇ ಶುರು ಮಾಡೋಣ. ಈ ಪುಸ್ತಕದ ಪ್ರಕಾರ ಧ್ಯಾನ ಅಂದ್ರೆ ಮನಸ್ಸನ್ನು ಖಾಲಿ ಮಾಡಿ ವಿಶ್ವಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿಯನ್ನು ಪಡೆಯೋದು. ಹೌದು. ಇದಕ್ಕೊಂದು ನಿರ್ದಿಷ್ಟ ತಂತ್ರವನ್ನು ಕೊಟ್ಟಿದ್ದಾರೆ, ಆನಾಪಾನಸತಿ ಅಂತ. ಹೆಸರು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ? ಏನಿದು ಆಕ್ಚುಲಿ? ಹೌದು, ಹೆಸರು ಸ್ವಲ್ಪ ವಿಚಿತ್ರವಾಗಿದೆ. ಆನಾಪಾನಸತಿ ಅನ್ನೋದು ಪಾಲಿ ಭಾಷೆಯ ಒಂದು ಪದ. ಓಕೆ. ಆನ ಅಂದ್ರೆ ಒಳಗೆ ಬರುವ ಶ್ವಾಸ, ಅಪಾನ ಅಂದ್ರೆ ಹೊರಗೆ ಹೋಗುವ ಶ್ವಾಸ, ಮತ್ತು ಸತಿ ಅಂದ್ರೆ ಜೊತೆಗಿರುವುದು. ಓ, ಜೊತೆಗಿರುವುದು. ಹೌದು. ಸರಳವಾಗಿ ಹೇಳೋದಾದ್ರೆ ನಮ್ಮ ಸಹಜವಾದ ನೈಸರ್ಗಿಕವಾದ ಉಸಿರಾಟವನ್ನು ಗಮನಿಸುವುದು ಅಷ್ಟೇ. ಅಷ್ಟೇನಾ? ಅಷ್ಟೇ. ಉಸಿರನ್ನು ಎಳೆಯುವುದಾಗಲಿ, ಬಿಗಿ ಹಿಡಿಯುವುದಾಗಲಿ, ನಿಯಂತ್ರಿಸುವುದಾಗಲಿ ಏನೂ ಇಲ್ಲ. ಅದು ಹೇಗಿದೆಯೋ ಹಾಗೆ ಗಮನಿಸುವುದು. ಓ, ಹಾಗಾದ್ರೆ ಕೇವಲ ಗಮನಿಸುವ ಕ್ರಿಯೆ, ಒತ್ತಡ ಹಾಕುವಂಥದ್ದೇನೂ ಇಲ್ಲ. ಹಾಗಾದ್ರೆ ಹೇಗೆ ಕೂರ್ಬೇಕು, ಎಷ್ಟೊತ್ತು ಮಾಡ್ಬೇಕು, ಈ ಬಗ್ಗೆನೂ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು. ಆರಾಮಾಗಿ ನೆಲದ ಮೇಲೆ ಅಥವಾ ಕುರ್ಚಿಯ ಮೇಲೆ ಕುಳಿತು ಕಾಲುಗಳನ್ನು ಒಂದರ ಮೇಲೊಂದು ಇಟ್ಟು ಕೈ ಬೆರಳುಗಳನ್ನು ಒಂದಕ್ಕೊಂದು ಹೆಣೆದು ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಬೇಕು. ಕೈ ಬೆರಳುಗಳನ್ನು ಹೆಣೆಯೋದ್ರಿಂದ ಏನಾಗುತ್ತೆ? ಅದರಿಂದ ಒಂದು ಎನರ್ಜಿ ಸರ್ಕ್ಯೂಟ್ ಪೂರ್ಣ ಆಗುತ್ತೆ, ನಮ್ಮ ಶಕ್ತಿ ಹೊರಗೆ ಹರಿದು ಹೋಗೋದು ತಪ್ಪುತ್ತೆ ಅಂತ. ಓಕೆ. ಇನ್ನು ಸಮಯದ ಬಗ್ಗೆ ಒಂದು ನಿಯಮ ಇದೆಯಲ್ಲ, ಅದು ಬಹಳ ಆಸಕ್ತಿದಾಯಕವಾಗಿದೆ. ಹೌದು. ನಮ್ಮ ವಯಸ್ಸೆಷ್ಟು ಅಷ್ಟು ನಿಮಿಷ ಧ್ಯಾನ ಮಾಡಬೇಕು. ಒಂದು ನಿಮಿಷ. ಅಂದ್ರೆ ನನ್ಗೆ 40 ವರ್ಷ ಆಗಿದ್ರೆ ನಾನು ದಿನಕ್ಕೆ 40 ನಿಮಿಷ ಧ್ಯಾನ ಮಾಡ್ಬೇಕಾ ಪ್ರತಿದಿನ? ಹೌದು, ನಿಖರವಾಗಿ ಅದೇ ಪುಸ್ತಕದಲ್ಲಿ ಹೇಳಿರೋದು. ಇವತ್ತಿನ ಬಿಡುವಿಲ್ಲದ ಜಗತ್ನಲ್ಲಿ ಇದು ಬಹುತೇಕ ಅಸಾಧ್ಯದ ಮಾತು. ಅಷ್ಟು ಸಮಯ ಎಲ್ಲಿಂದ ತರೋದು? ಖಂಡಿತ ಅದೊಂದು ಸವಾಲೆ. ಆದರೆ ಪುಸ್ತಕವು ಅದನ್ನು ಒಂದೇ ಬಾರಿಗೆ ಮಾಡಬೇಕು ಅಂತೇನೆ ಹೇಳೋದಿಲ್ಲ. ಹೌದಾ? ಹೌದು. ಬೆಳಿಗ್ಗೆ 20 ನಿಮಿಷ, ಸಂಜೆ 20 ನಿಮಿಷ ಅಂತ ವಿಭಾಗಿಸಿಯೂ ಮಾಡಬಹುದು. ಮುಖ್ಯವಾದದ್ದು ಅಸ್ಥಿರತೆ. ಸರಿ, ಮಾಡುವ ವಿಧಾನ ಸರಳವಾಗಿದೆ. ಆದ್ರೆ ಈ ಪುಸ್ತಕ ಇದನ್ನ ಕೇವಲ ಒಂದು ಅಭ್ಯಾಸ ಅನ್ನೋದಿಲ್ಲ, ಧ್ಯಾನ ವಿಜ್ಞಾನ ಅಂತ ಕರೆಯುತ್ತೆ. ಹೌದು. ಇಲ್ಲಿ ವಿಶ್ವಶಕ್ತಿ, ಮೂರನೇ ಕಣ್ಣು ಈಗೆಲ್ಲ ಮಾತುಗಳು ಬರ್ತವೆ. ಇಲ್ಲಿವರೆಗೂ ಸರಳವಾಗಿದ್ದ ವಿಷಯ ಇಲ್ಲಿಂದ ಸಂಪೂರ್ಣ ಬೇರೆದೇ ಕ್ಷೇತ್ರಕ್ಕೆ ಕಾಲಿಟ್ಟ ಹಾಗೆ ಭಾಸವಾಗ್ತಿದೆ. ಖಂಡಿತ. ಪುಸ್ತಕದ ವಾದವೇನು ಅಂದ್ರೆ ಈ ಪ್ರಕ್ರಿಯೆ ಕೇವಲ ಮಾನಸಿಕ ವಿಶ್ರಾಂತಿಯಲ್ಲ, ಇದೊಂದು ಶಕ್ತಿಯ ವರ್ಗಾವಣೆ. ಇದನ್ನ ಸೈನ್ಸ್ ಆಫ್ ಎನರ್ಜಿ ಮ್ಯಾಕ್ಸಿಮೈಸೇಷನ್ ಅಂತ ಕರೀತಾರೆ. ಶಕ್ತಿಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಿಕೊಳ್ಳುವ ವಿಜ್ಞಾನ. ಓಕೆ. ಹೌದು. ನಾವು ಆನಾಪಾನಸತಿ ಮಾಡಿದಾಗ 3 ಮುಖ್ಯ ಘಟನೆಗಳು ನಡೆಯುತ್ತವೆ. 1, ನಾವು ಶ್ವಾಸವನ್ನು ಗಮನಿಸ್ತಾ ಹೋದಂತೆ ಮನಸ್ಸಿನಲ್ಲಿದ್ದ ಆಲೋಚನೆಗಳು ಕಡಿಮೆಯಾಗಿ ಮನಸ್ಸು ನಿಧಾನವಾಗಿ ಖಾಲಿಯಾಗುತ್ತೆ. ಮನಸ್ಸು ಖಾಲಿಯಾಗುತ್ತಾ? ಇದು ಸಾಧ್ಯವೇ? ಆಲೋಚನೆಗಳು ಬರ್ತಾನೇ ಇರುತ್ತವಲ್ಲ? ಒಳ್ಳೆ ಪ್ರಶ್ನೆ. ಖಾಲಿಯಾಗುತ್ತೆ ಅಂದ್ರೆ ಸಂಪೂರ್ಣ ಶೂನ್ಯ ಅಂತ ಅಲ್ಲ. ಇದನ್ನ ಹೀಗಂದುಕೊಳ್ಳಿ, ಈ ವಿಶ್ವಶಕ್ತಿ ಎನ್ನುವುದು ಎಲ್ಲೆಡೆ ಇರುವ ರೇಡಿಯೋ ತರಂಗಗಳ ಹಾಗೆ. ನಮ್ಮ ಮನಸ್ಸು ಗದ್ದಲದಿಂದ ತುಂಬಿದಾಗ ರಿಸೀವರ್ ಸ್ಟೇಷನ್ಗೆ ಸರಿಯಾಗಿ ಟ್ಯೂನ್ ಆಗಿರೋದಿಲ್ಲ. ಧ್ಯಾನವು ಆ ಗದ್ದಲವನ್ನು ಕಡಿಮೆ ಮಾಡಿ ರಿಸೀವರ್ ಅನ್ನು ಸ್ಪಷ್ಟಗೊಳಿಸುವ ಕೆಲಸ ಮಾಡ್ತದೆ. ಓಕೆ. ಆಗ ಎರಡನೇ ಘಟನೆ ನಡೆಯುತ್ತೆ. ಅಪಾರ ಪ್ರಮಾಣದ ವಿಶ್ವಶಕ್ತಿಯು ನಮ್ಮ ಶರೀರವನ್ನು ಪ್ರವೇಶಿಸಲು ಶುರುವಾಗುತ್ತೆ. ಓಕೆ, ರೇಡಿಯೋ ತರಂಗಗಳ ಉದಾಹರಣೆ ಚೆನ್ನಾಗಿದೆ. ಹಾಗಾದರೆ ಮೂರನೇ ಘಟನೆ ಏನು? ಸಾಕಷ್ಟು ವಿಶ್ವಶಕ್ತಿ ದೇಹದಲ್ಲಿ ಸಂಗ್ರಹವಾದಾಗ ಅದು ನಮ್ಮ ಗ್ರಹಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಿ ನಮ್ಮ ಮೂರನೇ ಕಣ್ಣು ಅಥವಾ ಅತೀಂದ್ರಿಯ ಗ್ರಹಿಕೆ ಅಂತ ನಾವು ಯಾವುದನ್ನ ಕರಿತೀವೋ ಅದನ್ನು ಜಾಗೃತಗೊಳಿಸುತ್ತೆ ಅನ್ನೋದು ಇದರ ಪ್ರತಿಪಾದನೆ. ಅತೀಂದ್ರಿಯ ಗ್ರಹಿಕೆ, ಇದು ಕೇಳೋಕ್ಕೆ ಬಹಳ ಗಹನವಾಗಿದೆ.
ಈ ಅಭ್ಯಾಸ ಮಾಡುವಾಗ ಯಾವ ತರಹದ ಅನುಭವಗಳಾಗಬಹುದು ಅಂತ ಪುಸ್ತಕದಲ್ಲಿ ವಿವರಿಸಲಾಗಿದೆಯಾ? ಅಂದ್ರೆ ಏನನ್ನಾದ್ರೂ ನಿರೀಕ್ಷಿಸಬೇಕಾ? ಹೌದು, ಬಹಳ ವಿವರವಾಗಿ ಪಟ್ಟಿ ಮಾಡಿದ್ದಾರೆ. ಆರಂಭದಲ್ಲಿ ದೇಹ ಹಗುರವಾದ ಹಾಗೆ ಅಥವಾ ಇದ್ದಕ್ಕಿದ್ದಂತೆ ಕಲ್ಲಿನಷ್ಟು ಭಾರವಾದ ಹಾಗೆ ಅನಿಸಬಹುದು. ಹೌದಾ? ಹೌದು, ಕೆಲವೊಮ್ಮೆ ದೇಹದ ಯಾವುದೋ ಒಂದು ಭಾಗದಲ್ಲಿ, ಮುಖ್ಯವಾಗಿ ಬೆನ್ನುಮೂಳೆಯಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಬಗೆ ಬಗೆಯ ಬಣ್ಣಗಳು ಕಾಣಿಸಬಹುದು. ಇವೆಲ್ಲವೂ ದೇಹಕ್ಕೆ ವಿಶ್ವಶಕ್ತಿ ಪ್ರವೇಶಿಸುತ್ತಿರುವಾಗ ಆಗುವ ಶುದ್ಧೀಕರಣ ಪ್ರಕ್ರಿಯೆಯ ಭಾಗ ಅಂತ ವಿವರಿಸಲಾಗಿದೆ. ಓಕೆ, ಇದು ಆರಂಭಿಕ ಹಂತ. ಇನ್ನೂ ಆಳವಾದ ಸ್ಥಿತಿಯಲ್ಲಿ ಹೇಗಿರುತ್ತೆ? ಇನ್ನೂ ಆಳವಾದ ಸ್ಥಿತಿಯಲ್ಲಿ ದೇಹ ಗಾಳಿಯಲ್ಲಿ ತೇಲುತ್ತಿರುವ ಹಾಗೆ ಅಥವಾ ಹಕ್ಕಿಯಂತೆ ಹಾರುತ್ತಿರುವ ಹಾಗೆ ಅನುಭವವಾಗಬಹುದು. ವಾವ್! ಕೆಲವರಿಗೆ ದೇವತೆಗಳು ಅಥವಾ ತಾವು ನಂಬುವ ಗುರುಗಳ ದರ್ಶನವಾಗಬಹುದು. ಇದನ್ನೇ ಮೂರನೇ ಕಣ್ಣಿನ ದರ್ಶನಗಳು ಅಂತ ಪುಸ್ತಕ ಕರೆಯುತ್ತೆ. ಸರಿ, ಈ ತಂತ್ರ ಮತ್ತು ಅನುಭವಗಳ ಬಗ್ಗೆ ಕೇಳಿದ ಮೇಲೆ ನನ್ನ ಮನಸ್ಸಲ್ಲಿ ಬರುವ ಸಹಜ ಪ್ರಶ್ನೆ, ಇದನ್ನೆಲ್ಲ ಯಾಕೆ ಮಾಡ್ಬೇಕು? ಇದರಿಂದ ಸಿಗುವ ಲಾಭವಾದರೂ ಏನು? ಮುಖ್ಯವಾಗಿ ಶಾಂತಿಯುತ ಮನಸ್ಸು, ಉತ್ತಮ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ, ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ಜೀವನದ ಉದ್ದೇಶದ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಅಂತ ಹೇಳಲಾಗಿದೆ. ಹ್ಮ್. ಆದರೆ ಇದರಲ್ಲಿ ಒಂದು ಬಹಳ ದೊಡ್ಡ ಪ್ರತಿಪಾದನೆ ಇದೆ. ಅದೇನು? ಎಲ್ಲ ದೈಹಿಕ ಕಾಯಿಲೆಗಳಿಗೆ ಮಾನಸಿಕ ಚಿಂತೆಗಳೇ ಮೂಲ ಕಾರಣ. ಎಲ್ಲ? ಹೌದು, ಎಲ್ಲ. ಮತ್ತು ಆಧ್ಯಾತ್ಮಿಕ ಜ್ಞಾನ ಹಾಗೂ ಶಕ್ತಿಯ ಕೊರತೆಯಿಂದ ಈ ಚಿಂತೆಗಳು ಹುಟ್ಟುಕೊಳ್ತವೆ ಅನ್ನೋದು ಆ ಪ್ರತಿಪಾದನೆ. ಹಾಗಾಗಿ ಧ್ಯಾನವು ವಿಶ್ವಶಕ್ತಿಯನ್ನು ತಂದುಕೊಡುವುದರಿಂದ ಅದು ರೋಗದ ಮೂಲ ಕಾರಣವಾದ ಚಿಂತೆಯನ್ನೇ ತೆಗೆದುಹಾಕುತ್ತೆ. ಒಂದು ನಿಮಿಷ, ಎಲ್ಲಾ ದೈಹಿಕ ಕಾಯಿಲೆಗಳಿಗೆ ಮಾನಸಿಕ ಚಿಂತೆಗಳೇ ಮೂಲ ಕಾರಣ ಅಂತ ಪುಸ್ತಕ ಹೇಳುತ್ತೆ ಅಂದ್ರಿ. ಇದು ಸ್ವಲ್ಪ ವಿಪರೀತ ಅನ್ಸನಿಲ್ವೇ? ಖಂಡಿತ. ಅಂದ್ರೆ ಆಧುನಿಕ ವೈದ್ಯಕೀಯ ವಿಜ್ಞಾನವು ಆನುವಂಶಿಕತೆ, ವೈರಸ್ಗಳು, ಬ್ಯಾಕ್ಟೀರಿಯಾಗಳಂತಹ ಅನೇಕ ಕಾರಣಗಳನ್ನು ಗುರುತಿಸಿದೆ. ಇದನ್ನು ಹೇಗೆ ವಿವರಿಸುತ್ತಾರೆ? ಬಹಳ ಮುಖ್ಯವಾದ ಪ್ರಶ್ನೆ. ಪುಸ್ತಕದ ದೃಷ್ಟಿಕೋನ ಈಗಿದೆ. ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ನಮ್ಮ ಸುತ್ತಮುತ್ತ ಯಾವಾಗಲೂ ಇರುತ್ತವೆ. ಆದರೆ ಕೆಲವರಿಗೆ ಮಾತ್ರ ರೋಗ ಬರ್ತದೆ. ಯಾಕೆ? ಯಾಕೆಂದ್ರೆ ಅವರ ದೇಹದ ರಕ್ಷಣಾ ವ್ಯವಸ್ಥೆ ದುರ್ಬಲವಾಗಿರುತ್ತದೆ. ಈ ರಕ್ಷಣಾ ವ್ಯವಸ್ಥೆ ದುರ್ಬಲವಾಗಲು ಮಾನಸಿಕ ಒತ್ತಡ ಅಥವಾ ಚಿಂತೆಯೇ ಕಾರಣ. ಧ್ಯಾನದಿಂದ ಮನಸ್ಸು ಶಾಂತವಾದಾಗ ದೇಹದ ಸಹಜ ಚಿಕಿತ್ಸಾ ಶಕ್ತಿ ಹೆಚ್ಚಾಗಿ ರೋಗಗಳು ತಾವಾಗಿಯೇ ಗುಣವಾಗುತ್ತವೆ. ಓಕೆ, ಅದರ ತರ್ಕ ಅರ್ಥ ಆಯ್ತು. ಆದರೂ ಬಹಳಷ್ಟು ಜನ ಧ್ಯಾನ ಶುರು ಮಾಡಿ ಬೇಗನೆ ಬಿಟ್ಬಿಡ್ತಾರೆ. ನನ್ಗೆ ಆಲೋಚನೆಗಳು ನಿಲ್ಲಲ್ಲ ಅಂತ ಅನಿಸುತ್ತೆ. ಹೌದು, ಅದಕ್ಕೆ ಕಾರಣ ತಪ್ಪು ಗ್ರಹಿಕೆಗಳು. ದೀಪಕ್ ಚೋಪ್ರಾ ಅವರ ಲೇಖನವೊಂದರ ಭಾಗವನ್ನು ಈ ಮೂಲಕದಲ್ಲಿ ಸೇರಿಸಲಾಗಿದೆ ಅಲ್ವಾ? ಅದು ಇದೇ ತಪ್ಪು ಗ್ರಹಿಕೆಗಳ ಬಗ್ಗೆ ಹೇಳುತ್ತೆ. ಹೌದು, ಅತಿ ದೊಡ್ಡ ತಪ್ಪು ಗ್ರಹಿಕೆ ಅಂದ್ರೆ ಧ್ಯಾನ ಮಾಡಲು ಮನಸ್ಸನ್ನು ನಿಶ್ಶಬ್ದಗೊಳಿಸಬೇಕು ಅಥವಾ ಆಲೋಚನೆಗಳನ್ನು ನಿಲ್ಲಿಸಬೇಕು ಅನ್ನೋದು. ಹೌದು, ಅದೇ ಅನ್ಕೊಳ್ಳೋದು. ಆಲೋಚನೆಗಳು ಮನಸ್ಸಿನ ಸಹಜ ಗುಣ. ಅವುಗಳನ್ನ ಬಲವಂತವಾಗಿ ನಿಲ್ಲಿಸಲು ಹೋದ್ರೆ ಇನ್ನೂ ಹೆಚ್ಚು ಒತ್ತಡ ಉಂಟಾಗುತ್ತೆ. ಬದಲಿಗೆ ಆಲೋಚನೆಗಳು ಬರಲಿ ಹೋಗಲಿ, ಅವುಗಳಿಗೆ ಗಮನ ಕೊಡದೆ ಮತ್ತೆ ಮತ್ತೆ ಶ್ವಾಸದ ಕಡೆಗೆ ಗಮನ ತರುವುದಷ್ಟೇ ನಮ್ಮ ಕೆಲಸ. ಹಾಗಾದ್ರೆ ಆಲೋಚನೆಗಳ ಜೊತೆ ಜಗಳವಾಡಬಾರ್ದು. ಇನ್ನೊಂದು ತಪ್ಪು ಗ್ರಹಿಕೆ, ಇದರ ಫಲಿತಾಂಶ ಸಿಗೋಕೆ ವರ್ಷಗಟ್ಲೆ ಬೇಕು ಅನ್ನೋದು. ಖಂಡಿತ. ಆದರೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನವನ್ನು ಉಲ್ಲೇಖಿಸಿ 8 ವಾರಗಳ ನಿಯಮಿತ ಅಭ್ಯಾಸದಿಂದಲೇ ಮೆದುಳಿನ ರಚನೆಯಲ್ಲಿ ಗಮನಾರ್ಹ ಬದಲಾವಣೆಗಳು ಆಗ್ತವೆ ಅಂತ ಹೇಳಲಾಗಿದೆ. 8 ವಾರಗಳಲ್ಲಿ? ಹೌದು. ಅಂದ್ರೆ ಪ್ರಯೋಜನಗಳು ತಕ್ಷಣದಿಂದಲೇ ಶುರುವಾಗಿ ದೀರ್ಘಕಾಲದವರೆಗೆ ಇರ್ತವೆ. ಹಾಗಾದ್ರೆ ಕೇವಲ ಕುಳಿತು ಧ್ಯಾನ ಮಾಡಿದ್ರೆ ಸಾಕಾಗೋದಿಲ್ವಾ ಅಲ್ವಾ? ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ ಅಂತ 2 ವಿಷಯಗಳನ್ನು ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಖಂಡಿತ. ಧ್ಯಾನ ಮಾಡುವುದರಿಂದ ನಮಗೆ ಅನುಭವ ಸಿಗುತ್ತೆ. ಆದರೆ ಸ್ವಾಧ್ಯಾಯ ಅಂದ್ರೆ ಬೇರೆ ಬೇರೆ ಜ್ಞಾನಿಗಳು, ಗುರುಗಳು ಬರೆದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು. ಓಕೆ. ಇದರಿಂದ ನಮ್ಮ ಅನುಭವಗಳಿಗೆ ಒಂದು ಬೌದ್ಧಿಕ ಚೌಕಟ್ಟು ಸಿಗುತ್ತೆ. ಸಜ್ಜನ ಸಾಂಗತ್ಯ ಅಂದ್ರೆ ನಮ್ಮ ಹಾಗೆ ಧ್ಯಾನ ಮಾಡುವವರ ಜೊತೆ ಸೇರಿ ನಮ್ಮ ಅನುಭವಗಳನ್ನ ಹಂಚಿಕೊಳ್ಳುವುದು. ಈ ಎರಡೂ ನಮ್ಮ ಆಧ್ಯಾತ್ಮಿಕ ಪಯಣವನ್ನು ವೇಗಗೊಳಿಸ್ತವೆ. ಇಲ್ಲಿಯವರೆಗೂ ನಾವು ಚರ್ಚಿಸಿದ ಎಲ್ಲ ವಿಷಯಗಳಲ್ಲೂ ಶ್ವಾಸ, ಅನುಭವ, ಜ್ಞಾನ ಒಂದು ಸಾಮಾನ್ಯ ಎಳೆ ಇರೋ ಹಾಗೆ ಕಾಣ್ತಿದೆ. ಅದು ಶಕ್ತಿ. ನಿಖರವಾಗಿ ಹೇಳ್ದ್ರಿ. ಶ್ವಾಸದಿಂದ ವಿಶ್ವಶಕ್ತಿಯನ್ನು ಒಳಗೆಳೆದುಕೊಳ್ಳುವುದು, ಸಜ್ಜನ ಸಾಂಗತ್ಯದಿಂದ ಆ ಶಕ್ತಿಯ ಬಗ್ಗೆ ಸ್ಪಷ್ಟತೆ ಪಡೆಯುವುದು. ಈ ಪುಸ್ತಕದ ಪ್ರಕಾರ ಆಧ್ಯಾತ್ಮಿಕತೆಯಂದ್ರೆ ಅದೊಂದು ಎನರ್ಜಿ ಮ್ಯಾನೇಜ್ಮೆಂಟ್ ಇದ್ಹಾಗೆ. ಹೌದು. ಇದೇ ಕಾರಣಕ್ಕೆ ಪುಸ್ತಕವು ಧ್ಯಾನವನ್ನು ಹೆಚ್ಚು ಶಕ್ತಿಶಾಲಿಯಾಗಿಸುವ ಕೆಲವು ವಿಧಾನಗಳನ್ನು ಕೂಡ ಹೇಳುತ್ತೆ. ಗುಂಪಾಗಿ ಸೇರಿ ಧ್ಯಾನ ಮಾಡುವುದು, ಹುಣ್ಣಿಮೆಯ ದಿನ
ಓ, ಹುಣ್ಣಿಮೆ ದಿನ ಯಾಕೆ? ಆ ದಿನ ಭೂಮಿಯ ಮೇಲೆ ವಿಶ್ವಶಕ್ತಿಯ ಪ್ರಭಾವ ಹೆಚ್ಚಿರುತ್ತೆ ಅಂತ. ಹಾಗೆಯೇ ಪ್ರಕೃತಿಯಲ್ಲಿ ಅಂದ್ರೆ ನದಿ ತೀರ ಅಥವಾ ಮರದ ಕೆಳಗೆ ಕುಳಿತು ಧ್ಯಾನ ಮಾಡುವುದು, ಇವೆಲ್ಲವೂ ಒಬ್ಬರೇ ಮನೆಯಲ್ಲಿ ಮಾಡೋದಕ್ಕಿಂತ 3 ಪಟ್ಟು ಹೆಚ್ಚು ಶಕ್ತಿಶಾಲಿ ಅಂತ ಹೇಳಲಾಗಿದೆ. ಅದಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿ ಅಂತ ಪಿರಮಿಡ್ ಧ್ಯಾನದ ಬಗ್ಗೆ ವಿಶೇಷವಾಗಿ ಒತ್ತಿ ಹೇಳಲಾಗಿದೆ. ಪಿರಮಿಡ್ ಅಂದ್ರೆ ಈಜಿಪ್ಟಿನ ಕಟ್ಟಡಗಳು ನೆನಪಿಗೆ ಬರುತ್ತವೆ. ಅದಕ್ಕೂ ಧ್ಯಾನಕ್ಕೂ ಏನು ಸಂಬಂಧ? ಇದು ಈ ಪುಸ್ತಕದ ಒಂದು ಬಹಳ ವಿಶಿಷ್ಟವಾದ ಪರಿಕಲ್ಪನೆ. ಇಲ್ಲಿ ಪಿರಮಿಡ್ ಅನ್ನು ಕೇವಲ ಒಂದು ಕಟ್ಟಡವಾಗಿ ನೋಡದೆ ಅದೊಂದು ಜಾಮಿತೀಯ ಶಕ್ತಿ ವರ್ಧಕ ಅಂತ ವಿವರಿಸಲಾಗಿದೆ. ಜಾಮಿತೀಯ ಶಕ್ತಿವರ್ಧಕ? ಹೌದು. ಅಂದ್ರೆ ಶಕ್ತಿಯನ್ನು ಹೆಚ್ಚಿಸುವ ಒಂದು ಸಾಧನ. ಅದನ್ನು ಈಜಿಪ್ಟಿನ ಗೀಜಾ ಪಿರಮಿಡ್ನಂತೆ ನಿರ್ದಿಷ್ಟ ಕೋನದಲ್ಲಿ ಮತ್ತು ಉತ್ತರ ದಕ್ಷಿಣ ದಿಕ್ಕುಗಳಿಗೆ ಸರಿಯಾಗಿ ನಿರ್ಮಿಸಿದಾಗ ಅದು ತನ್ನೊಳಗೆ ವಿಶ್ವಶಕ್ತಿಯನ್ನು ಕೇಂದ್ರೀಕರಿಸುತ್ತದೆ. ಹಾಗಾದ್ರೆ ಪಿರಮಿಡ್ ಒಳಗೆ ಕುಳಿತು ಧ್ಯಾನ ಮಾಡಿದ್ರೆ ನಾವು ಹೆಚ್ಚು ಶಕ್ತಿಯನ್ನು ಪಡೆಯಬಹುದಾ? ಆದರೆ ಹೆಚ್ಚಿನ ಜನರಿಗೆ ಪಿರಮಿಡ್ ಕಟ್ಟುವುದು ಸಾಧ್ಯವಿಲ್ಲ. ಹೌದು. ಹಾಗಾದ್ರೆ ಈ ಪುಸ್ತಕವು ಸಾಮಾನ್ಯ ಜನರಿಗೆ ಪಿರಮಿಡ್ ಶಕ್ತಿಯನ್ನು ಪಡೆಯಲು ಬೇರೆ ಯಾವುದೇ ಪರ್ಯಾಯ ಮಾರ್ಗವನ್ನು ಸೂಚಿಸುತ್ತದೆಯೇ? ಒಳ್ಳೆಯ ಪ್ರಶ್ನೆ. ದೊಡ್ಡ ಪಿರಮಿಡ್ ಕಟ್ಟುವುದು ಕಷ್ಟ, ನಿಜ. ಆದ್ರೆ ತಲೆಯ ಮೇಲೆ ಧರಿಸುವ ಸಣ್ಣ ಪಿರಮಿಡ್ ಆಕಾರದ ಕ್ಯಾಪ್ಗಳು ಅಥವಾ ಮನೆಯಲ್ಲಿ ಇಡಬಹುದಾದ ಸಣ್ಣ ಪಿರಮಿಡ್ ಮಾಡೆಲ್ಗಳನ್ನು ಬಳಸಬಹುದು ಅಂತ ಪುಸ್ತಕದಲ್ಲಿ ಸೂಚಿಸಲಾಗಿದೆ. ಓಕೆ. ಅದರಲ್ಲೂ ವಿಶೇಷವಾಗಿ ಅದರ ತಳದಿಂದ 3/1 ಭಾಗದ ಎತ್ತರದಲ್ಲಿರುವ ಕಿಂಗ್ಸ್ ಚೇಂಬರ್ ಎಂಬ ಸ್ಥಳದಲ್ಲಿ ಧ್ಯಾನ ಮಾಡುವುದರಿಂದ ಧ್ಯಾನದ ಪ್ರಕ್ರಿಯೆ 3 ಪಟ್ಟು ವೇಗಗೊಳ್ಳುತ್ತೆ ಅನ್ನೋದು ಇದರ ನಂಬಿಕೆ. ಹಾಗಾದ್ರೆ ಇದು ಧ್ಯಾನಕ್ಕೆ ಸಹಾಯ ಮಾಡುವ ಒಂದು ಸಾಧನ. ಇದುವರೆಗಿನ ಚರ್ಚೆಯಿಂದ ಇದು ಕೇವಲ 40 ನಿಮಿಷದ ಒಂದು ಅಭ್ಯಾಸವಲ್ಲ, ಇದೊಂದು ಸಂಪೂರ್ಣ ಜೀವನ ಶೈಲಿ ಅನ್ನೋದು ಸ್ಪಷ್ಟವಾಗ್ತಿದೆ. ಅದ್ಭುತ ಮನಸ್ಸಿನ ಬಗ್ಗೆನೂ ಪುಸ್ತಕದಲ್ಲಿ ಒಂದು ಭಾಗ ಇದೆ. ಏನಿದು? ಇದು ನಮ್ಮ ಜೀವನ, ನಮ್ಮ ಆಲೋಚನೆಗಳ ಪ್ರತಿಫಲನ ಅನ್ನೋ ತತ್ವವನ್ನು ವಿವರಿಸುತ್ತೆ. ಪುಸ್ತಕವು ಮನಸ್ಸನ್ನು 4 ವಿಧಗಳಾಗಿ ವಿಂಗಡಿಸುತ್ತೆ: ವಿನಾಶಕಾರಿ, ನಕಾರಾತ್ಮಕ, ಸಕಾರಾತ್ಮಕ ಮತ್ತು ಅದ್ಭುತ ಮನಸ್ಸು. ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಮೊದಲ ಬಾರಿಗೆ ಕಾರ್ ಓಡಿಸ್ತಿದ್ದಾನೆ ಅಂದ್ಕೊಳ್ಳಿ. ನಾನು ಆಕ್ಸಿಡೆಂಟ್ ಮಾಡ್ಕೋತೀನಿ ಅಂತ ಯೋಚಿಸಿದ್ರೆ ಅದು ವಿನಾಶಕಾರಿ ಮನಸ್ಸು. ಸರಿ. ಏನಾಗುತ್ತೋ ಏನೋ ಅನ್ನೋದು ನಕಾರಾತ್ಮಕ. ಎಲ್ಲಾ ಸಲೀಸಾಗಿ ಆಗುತ್ತೆ ಅನ್ನೋದು ಸಕಾರಾತ್ಮಕ. ಹಾಗಾದ್ರೆ ಅದ್ಭುತ ಮನಸ್ಸು ಅಂದ್ರೆ ಏನು? ನಾನು ಇನ್ನೂ 20 ನಿಮಿಷಗಳಲ್ಲಿ ನನ್ನ ಜಾಗವನ್ನು ಸುರಕ್ಷಿತವಾಗಿ ತಲುಪಿ ಮತ್ತೆ ಮನೆಗೆ ಆರಾಮವಾಗಿ ವಾಪಸ್ ಬರ್ತೀನಿ ಅಂತ ಒಂದು ನಿರ್ದಿಷ್ಟ ಸ್ಪಷ್ಟವಾದ ಗುರಿಯನ್ನಿಟ್ಟುಕೊಳ್ಳೋದು ಅದ್ಭುತ ಮನಸ್ಸು. ಓಕೆ, ಅರ್ಥವಾಯಿತು. ಹಾಗಾದ್ರೆ ಕೇವಲ ಶ್ವಾಸವನ್ನು ಗಮನಿಸುವುದರಿಂದ ನಮ್ಮ ಆಲೋಚನಾ ಕ್ರಮವೇ ಬದಲಾಗುತ್ತೆ ಅಂತ ಈ ಪುಸ್ತಕ ಹೇಳ್ತಿದೆಯೇ? ವಿನಾಶಕಾರಿ ಮನಸ್ಸಿನಿಂದ ಅದ್ಭುತ ಮನಸ್ಸಿನ ಕಡೆಗೆ ಹೋಗುವ ಸೇತುವೆ ಈ ಧ್ಯಾನವೇ? ಹೌದು, ನಿಖರವಾಗಿ. ಧ್ಯಾನದಿಂದ ವಿಶ್ವಶಕ್ತಿ ದೇಹಕ್ಕೆ ಬಂದಾಗ ನಮ್ಮ ಮನಸ್ಸು ಹೆಚ್ಚು ಸ್ಪಷ್ಟ ಮತ್ತು ಶಕ್ತಿಶಾಲಿಯಾಗುತ್ತೆ. ಆಗ ನಾವು ನಮ್ಮ ಜೀವನಕ್ಕೆ ಬೇಕಾದದ್ದನ್ನು ಸ್ಪಷ್ಟವಾಗಿ ಸಂಕಲ್ಪ ಮಾಡಲು ಸಾಧ್ಯವಾಗುತ್ತೆ ಮತ್ತು ಅದನ್ನು ಸಾಧಿಸುವ ಶಕ್ತಿಯೂ ಸಿಗುತ್ತೆ. ನಾವು ಬಿತ್ತಿದ್ದನ್ನೇ ಬೆಳಿತೇವೆ ಅನ್ನೋ ಮಾತಿನ ಹಾಗೆ. ಅದೇ ತಿರುಳು. ಈ ಶಕ್ತಿ ನಿರ್ವಹಣೆಯ ಭಾಗವಾಗಿ ಅಂತಿಮವಾಗಿ ಸಸ್ಯಾಹಾರದ ಬಗ್ಗೆ ಒಂದು ಇಡೀ ವಿಭಾಗವಿದೆ. ಐನ್ಸ್ಟೈನ್, ದಲೈ ಲಾಮಾರಂಥವರ ಉಲ್ಲೇಖಗಳಿವೆ. ಆಹಾರಕ್ಕೂ ಧ್ಯಾನಕ್ಕೂ ಏನ್ ಸಂಬಂಧ? ಇಲ್ಲಿ ಸಸ್ಯಾಹಾರವನ್ನು ಅಹಿಂಸೆ ಮತ್ತು ಕರುಣೆಯ ದೃಷ್ಟಿಯಿಂದ ನೋಡಲಾಗಿದೆ. ಪ್ರಾಣಿಗಳನ್ನು ಕೊಂದು ತಿನ್ನುವುದು ಹಿಂಸಾತ್ಮಕ ಕ್ರಿಯೆ ಮತ್ತು ಆ ಹಿಂಸೆಯ ಶಕ್ತಿಯು ಆಹಾರದ ಮೂಲಕ ನಮ್ಮ ದೇಹವನ್ನು ಸೇರುತ್ತೆ ಅಂತ. ಮಾಂಸಾಹಾರವು ದೇಹದಲ್ಲಿ ಒಂದು ರೀತಿಯ ಜಡತ್ವ ಅಥವಾ ಹೆವಿನೆಸ್ ಸೃಷ್ಟಿಸಿ ನಮ್ಮನ್ನು ಭೂಮಿಗೆ ಕಟ್ಟಿ ಹಾಕುತ್ತೆ. ಆದರೆ ಸಸ್ಯಾಹಾರವು ಆ ಜಡತ್ವವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸನ್ನು ಹಗುರಾಗಿಸುತ್ತೆ. ಓಹ್, ಹೌದಾ? ಹೌದು. ಇದರಿಂದ ಆಧ್ಯಾತ್ಮಿಕ ಏಳಿಗೆ ಅಂದ್ರೆ ಶಕ್ತಿಯನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವುದು ಸುಲಭವಾಗುತ್ತೆ ಅನ್ನೋದು ಇದರ ವಾದ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ನಾವು ಶ್ವಾಸವನ್ನು ಗಮನಿಸುವ ಒಂದು ಸರಳ ತಂತ್ರದಿಂದ ಶುರು ಮಾಡಿ ವಿಶ್ವಶಕ್ತಿ, ಪಿರಮಿಡ್ ಶಕ್ತಿ, ಅದ್ಭುತ ಮನಸ್ಸು ಮತ್ತು ಸಸ್ಯಾಹಾರದವರೆಗೂ ಬಂದಿದ್ದೀವಿ. ಹೌದು. ಇವೆಲ್ಲವನ್ನು ಒಟ್ಟಿಗೆ ಹಿಡಿದಿಡುವ ಆ ಒಂದು ಮುಖ್ಯ ಸಂದೇಶ ಅಂದ್ರೆ, ಒಂದು ಸರಳ ನಿರಂತರ ಅಭ್ಯಾಸವು ನಮ್ಮ ಇಡೀ ಜೀವನ ವ್ಯವಸ್ಥೆಯನ್ನೇ ಬದಲಾಯಿಸಬಲ್ಲದು. ಅಭ್ಯಾಸ, ಸರಳ ಶ್ವಾಸವನ್ನು ಗಮನಿಸುವುದು, ಆದರೆ ಅದರ ಪರಿಣಾಮಗಳು ಆರೋಗ್ಯ, ಮನಸ್ಥಿತಿ ಮತ್ತು ಜೀವನ ಶೈಲಿಯವರೆಗೂ ವಿಸ್ತರಿಸ್ತವೆ. ಶಕ್ತಿಯನ್ನು ಪಡೆಯುವುದು, ಅದನ್ನು ವರ್ಧಿಸುವುದು ಮತ್ತು ಅದನ್ನು ಶುದ್ಧವಾಗಿಡುವುದು, ಇದೇ ಇದರ ಸಂಪೂರ್ಣ ಚಿತ್ರಣ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ಈ ಪುಸ್ತಕ ಪದೇ ಪದೇ ನಿನಗೆ ನೀನೇ ಗುರು ಅಂತ ಹೇಳುತ್ತೆ. ಆದ್ರೆ ನಾವು ಚರ್ಚಿಸಿದ ಎಲ್ಲವನ್ನೂ ನೋಡಿದಾಗ ಒಂದು ನಿರ್ದಿಷ್ಟ ತಂತ್ರ, ಸಜ್ಜನ ಸಾಂಗತ್ಯದ ಅವಶ್ಯಕತೆ,
ಪಿರಮಿಡ್ಗಳಂತಹ ಬಾಹ್ಯ ಸಾಧನಗಳು. ಈ ಹಾದಿಯಲ್ಲಿ ಸ್ವತಃ ಮಾರ್ಗದರ್ಶಕರಾಗಿರುವುದರ ನಿಜವಾದ ಅರ್ಥವೇನು? ಸ್ವಾವಲಂಬನೆ ಎಲ್ಲಿ ಕೊನೆಗೊಳ್ಳುತ್ತೆ ಮತ್ತು ಬಾಹ್ಯ ಸಾಧನಗಳು ಅಥವಾ ಇತರರ ಮಾರ್ಗದರ್ಶನದ ಅವಶ್ಯಕತೆ ಎಲ್ಲಿ ಪ್ರಾರಂಭವಾಗುತ್ತೆ? ಇದು ಯೋಚಿಸಬೇಕಾದ ವಿಷಯ.